ಸಂಬಂಧ ಎನ್ನುವುದು ಏನು? ಪರಸ್ಪರ ತಿಳಿದುಕೊಂಡು ಅರಿತುಕೊಂಡು ನಡೆಯುವುದೇ ಸಂಬಂಧವಾಗಿದೆ. ಜಗತ್ತಿನ ಯಾವೊಂದು ಮನಸ್ಸು ಕೂಡ ಸಮಾನ ಅಲ್ಲ, ಏಕಾಭಿಪ್ರಾಯ ಹೊಂದಿಲ್ಲ. ಸಂಬಂಧ ಉಳಿಸಿಕೊಳ್ಳಲು, ಬೆಳೆಸಿಕೊಳ್ಳಲು ಸಮನ್ವಯ ಸಾಧಿಸಬೇಕು. ಯಶಸ್ವಿ ಅಂತರ್ಜಾತಿ ಜೋಡಿ ಇದ್ದರೆ ಅಲ್ಲಿ ಸಮನ್ವಯತೆ ಇದೆ ಎಂದು ಅರ್ಥ. ಅಂತರ್ಜಾತಿ ಎಂದು ಬರೆಯುವವರಿದ್ದಾರೆ. ಇದು ಅಂತರ್ಜಾತಿ ಎನ್ನುವುದಕ್ಕೆ ಪೂರ್ಣ ವಿರುದ್ಧ ಪದವಾಗಿದೆ. ಇನ್ನರ್ ಮತ್ತು ಇಂಟರ್ ನುಡಿಯನ್ನು ಕನ್ನಡದಲ್ಲಿ ಸಮನ್ವಯತೆ ಇಲ್ಲದೆ ನಿತ್ಯ ತಪ್ಪಾಗಿ ಬರೆಯುವುದು ಮುಂದುವರೆದಿದೆ. ಇನ್ನರ್ ಅಂತರ, ಇಂಟರ್ ಅಂತರ ಅರ್ಥಗಳು ಅಜಗಜಾಂತರ. ಒಂದು ಜಾತಿ, ಒಂದು ಮತ, ಒಂದು ದೇವರು. ಇದು ಗುರುಗಳ ಗುರು ನಾರಾಯಣ ಗುರುಗಳ ಸುಂದರ ಕನಸು. ಆದರೆ ಅದನ್ನು ಈ ಜನರು ಎಂದಿಗೂ ಸತ್ಯವಾಗಲು ಬಿಡುವುದಿಲ್ಲ. ಸೌಹಾರ್ದ, ಸಮನ್ವಯತೆ, ಪರಸ್ಪರ ತಿಳುವಳಿಕೆ ಮಾತ್ರ ಒಂದು ಮಟ್ಟಿಗೆ ಲೋಕದಲ್ಲಿ ಶಾಂತಿ ತರಬಹುದು. ಯುದ್ಧಗಳ ಮೂಲಮನೆ, ಯುದ್ಧದ ಬೀಜ ಮನೆಯಲ್ಲಿ ಇದೆ. ಮುಂದೆ ಜಾತಿ, ಜನಾಂಗ, ದೇಶ ಎಂದು ಕೊನೆಯಿಲ್ಲದ್ದು ಕದನ, ಕುತೂಹಲ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.